ಲೋಕಮಹಾ ಸಂಗ್ರಾಮಕ್ಕೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ದೆಹಲಿಯಲ್ಲಿ ಮಧ್ಯರಾತ್ರಿ 1 ಗಂಟೆ ತನಕ ಸಭೆಯನ್ನ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ 2ನೇ ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. 2ನೇ ಪಟ್ಟಿ ರಿಲೀಸ್ಗೆ ಎಲ್ಲ ಸಿದ್ಧತೆಗಳನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಸಭೆಯನ್ನ ನಡೆಸಿದ್ದಾರೆ. ವರದಿಗಳನ್ನ ಇಟ್ಕೊಂಡು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ಗೆ ಫೈನಲ್ ಟಚ್ ಕೊಡುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ನಡೆಸಲಾಗಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಜೆಪಿ ನಡ್ಡಾ ಗಂಭೀರ ಚರ್ಚೆಯನ್ನ ನಡೆಸಿದ್ದಾರೆ. ಇಂದು ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸಲಾಗುತ್ತೆ. ಅಮಿತ್ ಶಾ ಸೂಚನೆ ಮೇರೆಗೆ ಇಂದು ಮತ್ತೆ ಸಭೆಯನ್ನ ಕರೆದಿದ್ದಾರೆ. ಇಂದಿನ ಸಭೆಗೆ ರಾಧಾ ಮೋಹನ್ ದಾಸ್ ಅವರ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಇವತ್ತು ನಡೀತಾ ಇರುವಂತಹ ಸಭೆಗೆ ಲೋಕಸಭೆ ಮಹಾಸಂಗ್ರಾಮಕ್ಕೆ ಬಿಜೆಪಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮೊನ್ನೆ ಅಷ್ಟೇ 195 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಮೊನ್ನೆ ಅಷ್ಟೇ 195 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಯಾವೊಬ್ಬ ನಾಯಕರ ಹೆಸರು ಕೂಡ ಇಲ್ಲ. ಆದರೆ ಕರ್ನಾಟಕದಲ್ಲಿ ಈಗಾಗಲೇ ಒಂದಿಷ್ಟು ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? 1 ಗಂಟೆ ತನಕ ಮೀಟಿಂಗ್ ಮಾಡಿದ್ದಾರೆ. ಎಸ್ ನಿಕೇಶ್, 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ ಏನು ಬಿಜೆಪಿಯ ನಾಯಕರು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಇಟ್ಟುಕೊಂಡಿದ್ರು. ಆ ಒಂದು ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ನಿನ್ನೆಯ ಮೀಟಿಂಗ್ ಏನಿದೆ ಇದು ಅಂದ್ರೆ ಅಂತಿಮವಾಗಿ ಫೈನಲ್ ಲಿಸ್ಟ್ ಅನ್ನ ಅಂದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅಭ್ಯರ್ಥಿಗಳ ಲಿಸ್ಟ್ ಇದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪಟ್ಟಿಗೆ ಫೈನಲ್ ಟಚ್ ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರತಕ್ಕಂಥದ್ದು. ಅಂದ್ರೆ ಸೀಟು ಹೊಂದಾಣಿಕೆಯ ಬಗ್ಗೆ ಅಂದ್ರೆ ರಾಜ್ಯ ನಾಯಕರ ಸಂಪೂರ್ಣವಾದ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ಗಂಭೀರವಾಗಿ ಹಾಗೂ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ 2ನೇ ಪಟ್ಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಏನು ಮೊದಲನೇ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳ ಹೆಸರುಗಳನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇನ್ನುಳಿದ ಅಂದ್ರೆ 2ನೇ ಪಟ್ಟಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದನ್ನಂದ್ರೆ 28 ಕ್ಷೇತ್ರಗಳನ್ನ ಈ ಬಾರಿ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂತಹ ಚರ್ಚೆ ಕೂಡ ಆಗಿರುವಂತದ್ದು. ಅಂದ್ರೆ ಈ ಬಾರಿ 15ಕ್ಕೂ ಹೆಚ್ಚು ಸೀಟುಗಳನ್ನ ಈ ಬಾರಿಯ ಅಂದ್ರೆ ಸಿಇಸಿ ಸಭೆ ಏನಿದೆ, ಸಿಇಸಿ ಸಭೆ ಮುಗಿದ ನಂತರದಲ್ಲಿ ಏನು ಬಿಡುಗಡೆ ಮಾಡ್ತೀವಿ ಎನ್ನುವಂತಹ ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ಬೆಳಗಾವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗಿರುವಂತದ್ದು. ಇನ್ನು ಬೆಳಗಾವಿ ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರ ವಿಚಾರವೂ ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಅಮಿತ್ ಶಾ ಅವರು ಕೂಡ ಹೇಳಿರ್ತಕ್ಕಂಥದ್ದು ಒಂದೇ ಒಂದು ವಿಚಾರ, 1 ಲೈನ್ ಆನ್ಸರ್ ಅನ್ನ ಕೊಡುವ ಮೂಲಕ ಬಿಜೆಪಿಯ ಅಸಮಾಧಾನಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಹಾಲಿ ಸಂಸದರಿಗೆ ಒಂದಷ್ಟು ಜನರಿಗೆ ಅಲ್ಲೊಂದು ಭಾಗದಲ್ಲಿ ಮಂಗಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಆ ಮಂಗಗಳ ಕಾಟ ಯಾವ ಪರಿ ಇದೆ ಅಂತಂದರೆ ರೈತರು ಬೆಳೆದಿರುವಂಥ ಬೆಳೆಗಳು, ತೆಂಗು ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಹಾಗಾಗಿ ಆ ಭಾಗದ ರೈತರು ಇವತ್ತು ಮಂಕಿ ಪಾರ್ಕ್ ಆದರೂ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಹಾಗಾದರೆ ಎಲ್ಲಿ ಆ ಮಂಗಗಳ ಕಾಟ ಹೆಚ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದ ಬೆನ್ನೆಲುಬು ಅಂತ ರೈತರನ್ನು ನಾವು ಕರಿತೇವೆ. ರೈತರಿಗೆ ಸಾಕಷ್ಟು ಸಮಸ್ಯೆಗಳು ದಿನನಿತ್ಯ ಬಾಧಿಸುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉಡುಪಿಯ ಹೆಬ್ರಿ, ಕಾರ್ಕಳ ಭಾಗದಲ್ಲಿ ಇರುವಂಥ ರೈತರಿಗೆ ಮಂಗಗಳ ಕಾಟ ಇರುವಂಥದ್ದು. ಯಾವುದೇ ಬೆಳೆಯನ್ನು ಬೆಳೆಸಿದರೂ ಕೂಡ ಅದು ಕಾಡು ಪ್ರಾಣಿಗಳ ಮಂಗಗಳ ಪಾಲಾಗುವಂಥದ್ದು. ಸುಮಾರು 75% ಕೃಷಿಯನ್ನು ಈ ರೀತಿಯ ಕಾಡು ಪ್ರಾಣಿಗಳು ನಾಶ ಮಾಡ್ತಾ ಇದ್ದಾವೆ. ಹಾಗಾಗಿ ರೈತರು ತಮ್ಮ ಜೀವನ ಪೂರ್ತಿ ಶ್ರಮವನ್ನು ವಹಿಸಿದ್ರು ಕೂಡ ಅದರಿಂದ ಪ್ರತಿಫಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಕಳೆದ ಬಾರಿಯ ಸರ್ಕಾರ ಒಂದು ಘೋಷಣೆಯನ್ನು ಕೂಡ ಮಾಡಿತ್ತು, ಮಂಕಿ ಪಾರ್ಕನ್ನು ಮಾಡ್ತೇವೆ, ಮಂಗಗಳನ್ನು ಬೇರೆ ಕಡೆ ಜನಸಾಮಾನ್ಯರಿಗೆ, ರೈತರಿಗೆ ಅವರ ಕೃಷಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಅದನ್ನು ಪಾರ್ಕ್ನಲ್ಲಿ ಬಿಟ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಮಂಕಿ ಪಾರ್ಕ್ ಈಗ ಕೂಡ ಕನಸಾಗಿಯೇ ಉಳಿದಿದೆ. ಯಾವ ಕಾರಣಕ್ಕೂ ಕೂಡ ಘೋಷಣೆಯಲ್ಲಿ
ಹೇಳಲಾಗಿತ್ತೇ ಹೊರತು ಅದಕ್ಕಾಗಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಶೀಘ್ರವಾಗಿ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಒತ್ತಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್,